ನಷ್ಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು 50 ಲಕ್ಷ ರೂಪಾಯಿ ಅಷ್ಟು ಆದಾಯ ಬಂದಿದೆ, ಖರ್ಚೆಲ್ಲ ಕಳೆದ ಎಲ್ಲ. ಇದಕ್ಕಿಂತ ಇನ್ನ ದೊಡ್ಡದಿರ್ತಕ್ಕಂಥ ಕೂಡ 1 kg 900 ಗ್ರಾಮು. ನಮ್ದೆಲ್ಲ ಜೈನ್ ಕಂಪ್ನಿದು ಟಿಶ್ಯೂ ಕಲ್ಚರ್ ಸಸಿ. ನಮ್ದು ಟಿಶ್ಯೂ ಕಲ್ಚರ್ ಸಸಿಯನ್ನ ಹಾಕಿದ್ರೆ ಬಹಳ ಒಳ್ಳೇದು, ಬ್ಲೈಟ್ ಬರೋದಿಲ್ಲ, ಮತ್ತೆ ಈಳ್ ಚೆನ್ನಾಗಿ ಬರುತ್ತೆ. 10 ಗಿಡ ಹೋಗಿರ್ಬೋದು 3 ವರ್ಷದಲ್ಲಿ. ಯಾರು ಆಳುಗಳು ಮಾಡಿಸ್ತೀನಿ ಅದಾಗೋದಿಲ್ಲ. ಅವಿನಾಭಾವ ಸಂಬಂಧ ಇಟ್ಕೋಬೇಕು ಗಿಡದ ಜೊತೆ. ಡ್ರಿಪ್ ಇರಿಗೇಷನ್ ಅನ್ನ ಮಾಡಿದ್ವಿ, 80% ಸಬ್ಸಿಡಿ ಇದೆ ಅದಕ್ಕೆ. ಬೆಳಗಡೆ ಮೆಸ್ನ ಹಾಕ್ತಿವಿ, ಆಡ್ತೀವಿ. 3 ವರ್ಷ ಆಗಿದೆ, 2 ಫಸಲನ್ನ ದಾಳಿಂಬೆನ ತೆಗೆದಿದ್ದೀವಿ. 3 ವರ್ಷದ ಗಿಡ ಹೋಗದಾಗ ನೋಡ್ಕೋಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರನ ಕಡೆ ಬಳಸಬೇಕು. ನಾವು ಕಳೆ ಔಷಧಿ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಟಾರ್ಪಲ್ ಇದೆ ಒಳಗಡೆ. 15 ದಿವಸ ಅದಕ್ಕೆ ಹಾಕ್ತಿವಿ, ಇನ್ನು 15 ದಿವಸಕ್ಕೆ ಈ ಬೈಲ್ಗೆ ಹಾಕ್ತಿವಿ. ಕಳೆ ಸತ್ತೋಗುತ್ತೆ ಅಲ್ಲೇ. ಇಳಿಜಾರು ಪ್ರದೇಶ ಮಾಡಬೇಕು, ನೀರು ನಿಲ್ಬಾರ್ದು ಎಲ್ಲೂ ಕೂಡ. ಮಣ್ಣು ಪರೀಕ್ಷೆಯನ್ನ ಮಾಡಬೇಕು. ಹೆಚ್ಚು ನೀರು ಕೇಳೋದಿಲ್ಲ ದಾಳಿಂಬೆ. ಒಳ್ಳೆ ಲಾಭದಾಯಕವಾದಂತ ಬೆಳೆ ಇದು. ನಮಸ್ಕಾರ. ದಾಳಿಂಬೆಯನ್ನ ಬೆಳೆದಿದ್ದೀವಿ. ಇದು ಹಾಕಿ 3 ವರ್ಷ ಆಗಿದೆ, 2 ಫಸಲನ್ನ ದಾಳಿಂಬೆನ ತೆಗೆದಿದ್ದೀವಿ ನಾವು. ಅಂದ್ರೆ ಇದು 3 ವರ್ಷ ಗಿಡನಾ ಸರ್? ಇದು 3 ವರ್ಷದ ಗಿಡ. 3 ವರ್ಷದ ಗಿಡ ಅಂದ್ರೆ ಯಾರು ಕೂಡ ನಂಬೋದಿಲ್ಲ, ಇಷ್ಟು ದೊಡ್ಡದಾಗಿ ಬೆಳೆದಿರ್ತಕ್ಕಂಥದ್ದು. ನೀವು ನೋಡಬಹುದು ಎಷ್ಟು ಹೈಟ್ ಇದೆ ಅಂತಕ್ಕಂಥದ್ದು ಕೂಡ. ಸುಮಾರು ನನ್ನ ಪ್ರಕಾರ ಒಂದು 7 ಅಡಿ 8 ಅಡಿ ಅಷ್ಟು ಹೈಟ್ ಇದೆ. ಮುಖ್ಯವಾಗಿ ರಾಸಾಯನಿಕ ಗೊಬ್ಬರವನ್ನ ಬಳಕೆ ಮಾಡ್ತಕ್ಕಂಥದ್ದು ಕಡಿಮೆ ಮಾಡಬೇಕು. ಕಡಿಮೆ ಮಾಡಿದ್ರೆ ಅಂದ್ರೆ ಬ್ಲೈಟ್ ಬರೋದಿಲ್ಲ. ಬ್ಲೈಟ್ ಬಂದ್ರೆ ಏನಾಗುತ್ತೆ, ಗಿಡ ಹೊರಟೋಗ್ಬಿಡುತ್ತೆ. ಗಿಡ ಹೋದ್ರೆ 3 ವರ್ಷದ ಗಿಡ ಬಹಳ ಕಷ್ಟಪಟ್ಟು ಬೆಳೆದಿದ್ರು ಕೂಡ ಆ ಗಿಡ ಹೋದ್ಮೇಲೆ ಲಾಸ್ ಅದು. ಆ ಗಿಡ ಹೋಗದಾಗ ನೋಡ್ಕೋಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರನ ಕಡಿಮೆ ಬಳಸಬೇಕು. ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಬಳಸೋದ್ರಿಂದ ಅನುಕೂಲ ಜಾಸ್ತಿ ಆಗ್ತದೆ. 4.5 ಎಕರೆ ಪ್ಲಾಟ್ ನಮ್ದು ಇರ್ತಕ್ಕಂಥದ್ದು. ಗಿಡ ಇರ್ತಕ್ಕಂಥ ಒಟ್ಟು ಒಂದು 1900 ಗಿಡ ಇದೆ. ಈ ಸರಿ ನಮಗೆ ಖರ್ಚು ಕಳೆದಿ ಈ ಮೊನ್ನೆ ಫಸಲಲ್ಲಿ ಏನು ಒಂದು 15 ದಿವಸದಿಂದ ಏನು ನಾವು ಕಟಾವನ್ನು ಮಾಡಿದೀವಿ, ಇದೊಂದು 50 ಲಕ್ಷ ರೂಪಾಯಿ ಅಷ್ಟು ಆದಾಯ ಬಂದಿದೆ, ಖರ್ಚೆಲ್ಲ ಕಳೆದಿ. ಖರ್ಚೆಲ್ಲ ತೆಗೆದು ಕಾಯಿ ಇಷ್ಟು ದೊಡ್ಡದಾಗಿ ಬಂದಿದೆ ಸರ್, ಅಲ್ಲಿ ಕಾಣಿಸ್ತಿದೆ. ನೋಡಿ ಇಲ್ಲೊಂದು ಇರ್ತಕ್ಕಂಥ ನೋಡ್ಬೋದು, ಒಂದು ಉಳ್ಕೊಂಡಿದೆ ಅದು ಕಾಯಿ. ದೊಡ್ಡದು ಎಲ್ಲ ಇದಕ್ಕಿಂತ ಇನ್ನ ದೊಡ್ಡದು ಇರ್ತಕ್ಕಂಥ ಕೂಡ. 1 kg 900 ಗ್ರಾಮು, ಮ್ಯಾಕ್ಸಿಮಮ್ ನಮ್ದೆಲ್ಲ 800 ಗ್ರಾಮ್ ಅಷ್ಟು ಸೈಜ್ ಇತ್ತು. ಹೌದೌದು, ಒಂದೊಂದು ಕಾಯಿ. ನಮ್ದೆಲ್ಲ ಜೈನ್ ಕಂಪ್ನಿದು, ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ಟಿಶ್ಯೂ ಕಲ್ಚರ್ ಸಸಿ. ನಮ್ದು ಟಿಶ್ಯೂ ಕಲ್ಚರ್ ಸಸಿಯನ್ನ ಹಾಕಿದ್ರೆ ಬಹಳ ಒಳ್ಳೇದು. ಏನಂದ್ರೆ ಅದು ಬ್ರೈಟ್ ಕಡಿಮೆ ಆಗಿಬರುತ್ತೆ ಅಂತಕ್ಕಂಥ, ಮತ್ತೆ ಈಳ್ ಚೆನ್ನಾಗಿ ಬರುತ್ತೆ. ಈಲ್ಡ್ ದಪ್ಪ ಬರ್ತಕ್ಕಂಥದ್ದು ಮತ್ತೆ ಸೈಜ್ ಬರ್ತಕ್ಕಂಥ ಇರ್ತದೆ. ಕ್ವಾಲಿಟಿ ಬರೋದ್ರಿಂದ ರೇಟು ಕೂಡ ಕ್ವಾಲಿಟಿ ಮೇಲೆ ರೇಟ್ ಜಾಸ್ತಿ ಆಗ್ತಕ್ಕಂಥ. 1 kg ಮೇಲೆ 20 ರೂಪಾಯಿ 30 ರೂಪಾಯಿ ಅಷ್ಟು ಜಾಸ್ತಿ ಸಿಗ್ತದೆ ನಮಗೆ. ಮತ್ತೆ ಎಲ್ಲವೂ ಕೂಡ ಹೊರಗಡೆ ಪಾರ್ಸಲ್ ಹೋಗ್ತಕ್ಕಂಥದಕ್ಕೆ ಹಾಕ್ತಾರೆ ಕಾಯಿ ಸೈಜ್ ಇದ್ರೆ. ಮತ್ತೆ ಗಿಡ ಬ್ರೈಟ್ ಜಾಸ್ತಿ ಬರೋದಿಲ್ಲ. ಇದು ಮೇಜರ್ ಸಮಸ್ಯೆ ಏನಂತಂದ್ರೆ, ಭಾಳ 2-3 ವರ್ಷ ಕಷ್ಟಪಟ್ಟು ಬೆಳೆದಿರ್ತೀವಿ, ಅದು ಬ್ರೈಟ್ ಬಂದ್ರೆ ಗಿಡ ಹೊಂಟೋಗ್ಬಿಡುತ್ತೆ, ಹಂಗೆ ಒಣಗೋಗ್ಬಿಡುತ್ತೆ ಅದು. ಅದು ನಮ್ಮಲ್ಲಿ ನೀವು ನೋಡ್ಬೋದು, ಇಡೀ ಪ್ಲಾಟ್ 4.5 ಎಕರೆ ಪ್ಲಾಟಲ್ಲಿ ಎಲ್ಲೂ ಕೂಡ ಬ್ರೈಟ್ ಬಂದಿಲ್ಲ ನಮ್ದೆಲ್ಲ ಹೋಗಿರೋ ಒಂದು 10 ಗಿಡ ಹೋಗಿರ್ಬೋದು 3 ವರ್ಷದಲ್ಲಿ. ನಮ್ದು ಇನ್ನೂ ಒಂದು ಕಾರಣ ಹೋಗದೇ ಇರೋದಕ್ಕೆ, ಬಹುಶಃ ನಾವು ಇದರಿಂದ ಮೊದಲು ನೀಮ್ ಹಾಕಿದ್ವು, ಎಬ್ಬೇವು. ಇಡೀ ಪ್ಲಾಂಟ್ ಪೂರ್ತಿ ಎಬ್ಬೇವಿತ್ತು 4.5 ಎಕರೆನು. ಆ ಎಬ್ಬೇವಿದ್ದರಿಂದ ಭೂಮಿಯಲ್ಲಿ ಬಹುಶಃ ಬೇವಿನ ಎಲೆ ಮತ್ತು ಬೇವಿನ ಕಾಯಿ ಅದೆಲ್ಲ ಬೇವಿನ ಗೊಬ್ಬರ ಇದ್ದಿದ್ದರಿಂದ ಬಹುಶಃ ಆ ಥರದ್ದು ಏನು ಕಾಯಿಲೆ ಬಂದಿಲ್ಲ ನಮಗೆ. ಈ ಬಾರಿ ನಾವು ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥದ್ದು ಏನು, ಈ ಸರಿ ಕಟಿಂಗ್ ಇನ್ನೊಂದು 15 ದಿವಸ, ಇವಾಗ ರೆಸ್ಟಲ್ಲಿದೆ ಗಿಡ. ಇನ್ನೊಂದು 15 ಡೇಸ್ಗೆ ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಕಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಈ ಬೆಳೆಯಲ್ಲಿ ನಮ್ಮ ಪ್ರಕಾರ ಅನ್ಕೊಂಡಿರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಒಂದು ಈ 4.5 ಎಕರೆಗೆ ಒಂದು 75ರಿಂದ 80 ಲಕ್ಷ ಅಷ್ಟು ಆದಾಯ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ ನಮಗೆ. ಸೊ ಕಟಿಂಗ್ ಅಂದ್ರೆ ಹೇಗೆ ಸರ್? ಇದನ್ನ ಬಂದು ಈಗ ಮತ್ತೆ ಕಟ್ ಮಾಡ್ತೀರಾ ಹೇಗೆ ಸರ್? ಅಲ್ಲ, ಇದನ್ನ ಬಂದು ಈ ಪೂರ್ತಿ ಏನು ಸ್ಟೆಮ್ ಇದೆಯಲ್ಲ, ಸ್ಟೆಮ್ಮು ದಪ್ಪ ಇರೋವರೆಗೂ ಕೂಡ ಕಟಿಂಗ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಅವರು. ಈ ಸ್ಟೆಮ್ ನೀವು ನೋಡ್ಬೋದು, ಸ್ಟೆಮ್ ದಪ್ಪ ಇದ್ರೆ ಏನಂದ್ರೆ ಆ ಸ್ಟೆಮ್ಮಲ್ಲಿ ಕಾಯಿ, ಆ ಕಾಂಡ ಏನು ಸ್ಟೆಮ್ಮಲ್ಲಿ ಇದೆಯಲ್ಲ, ದಪ್ಪ ಇರೋ ಸ್ಟೆಮ್ಮಲ್ಲಿ ಕಾಯಿ ಬಿಟ್ರೆ ಸೈಜ್ ಬರುತ್ತೆ. ಹಂಗಾಗಿ ಇದು ಕಟಿಂಗ್ ಮಾಡ್ತಕ್ಕಂಥದ್ದು. ಕಟಿಂಗ್ ಬಂದ್ಬಿಟ್ಟು ಎವ್ರಿ ನಾವು ಕಾಯಿ ಕಿತ್ತ ಮೇಲೆ ಮಾಡ್ತಾ ಮಾಡಬೇಕು. ಅಂದ್ರೆ ಸಣ್ಣ ಗಿಡ ಆದ್ರೆ ಆ ಗಿಡ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಟಿಂಗನ್ನು ಮಾಡಿಸ್ತಕ್ಕಂಥದ್ದು ಮಾಡ್ತೀವಿ. ಇವಾಗೆಲ್ಲ ಮಾಡಿಸ್ತಕ್ಕಂಥ ಕಾಯಿ ಕಟಾವಿಗೆ ಬಿಡಬೇಕಲ್ಲ, ಹಂಗಾಗಿ ಇದನ್ನೆಲ್ಲ ಒಳಗಡೆ ವಾಟರ್ ಕಡ್ಡಿ ಆಗಿರ್ಬೋದು, ಮತ್ತು ಸುಳಿ ಕಡ್ಡಿ ಆಗಿರ್ಬೋದು, ಈ ಥರದ್ದೆಲ್ಲವೂ ಕೂಡ ಸ್ಟೆಮ್ ದಪ್ಪ ಇರೋವರೆಗೂ ಕೂಡ ಕಟಿಂಗ್ ಮಾಡಿಸ್ತೀವಿ. ಈಗ ತುಂಬ ಜನ ಆ್ಯಕ್ಚುಲಿ ದಾಳಿಂಬೆ ಹಾಕಿ ನಷ್ಟ ಆಯಿತು ಹಂಗೆ ಹಿಂಗೆ ಅಂತಿರ್ತಾರೆ, ನೀವು ಏನು ಅಂತೀರಾ ಸರ್? ಇದು ನಷ್ಟ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ಅವ್ರದ್ದು ಗಿಡ ನಷ್ಟ ಆಗಿದೆ ಅಂತಂದರೆ ಗಿಡ ಬಹುಶಃ ಜಾಸ್ತಿ ವಿಲ್ಟ್ ಬಂದಿರ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ನಮ್ಮ 4.5 ಎಕರೆಯಲ್ಲಿ 1900 ಗಿಡಕ್ಕೆ ನಮ್ಮದು 45 ಟನ್ ಬಂದಿತ್ತು. 45 ಟನ್ ಬಂದಿದ್ದರಿಂದ ಅದು ಏನು ಪಾರ್ಸಲ್ ಹೋಗೋಕಾಯಿ 45 ಟನ್ ಬಂದಿತ್ತು. ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ಬಿ ಗ್ರೇಡ್ ಅದೆಲ್ಲ ಬೇರೆ ಬಂದಿದ್ದು. ಸೊ ಅದೆಲ್ಲ ಖರ್ಚೆಲ್ಲ ಹೋಗಿ ನಮ್ಗೆ ಉಳಿದಿದೆಯಲ್ಲ ನಮಗೇನೆ. ಇವಾಗ ನಾವು 125 ರೂಪಾಯಿ ರೇಟನ್ನು ಕೊಟ್ಟಿದ್ವಿ ನಾವು. ನಮ್ದು ಕಡಿಮೆ ರೇಟ್ ಆ್ಯಕ್ಚುಲಿ 180 ರೂಪಾಯಿ ಇತ್ತು ನಾವು ಕೊಡೋ ಒಂದು ತಿಂಗಳು ಮೊದಲು. ಬಟ್ ನಾವು ಕೊಡೋ ಟೈಮಲ್ಲಿ 125 ರೂಪಾಯಿ ಇತ್ತು. ಒಳ್ಳೆ ರೇಟ್ ಬಂತಲ್ಲ, ಅದೇನು ಲಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಗಿಡ ಏನಾರು ಹೋದ್ರೆ ಮಾತ್ರ ಲಾಸ್ ಆಗುತ್ತೆ. ಗಿಡ ಹೋದ್ರೆ ಲಾಸ್ ಆಗುತ್ತೆ. ದಾಳಿಂಬೆ ಬೆಳಿಬೇಕು ಅಂತಕ್ಕಂಥವ್ರು ಹೇಳ್ತಕ್ಕಂಥದ್ದು, ಒಂದು ಭೂಮಿಯನ್ನು ಫಲವತ್ತತೆಯನ್ನು ಭಾಳ ಚೆನ್ನಾಗಿ ಕಾಪಾಡ್ಕೊಂಡಿರಬೇಕು. ಕೊಟ್ಟಿಗೆ ಗೊಬ್ಬರವನ್ನು ಹೆಚ್ಚು ಯೂಸ್ ಮಾಡಬೇಕು. ಮತ್ತು ಯಾರು ಈ ಥರ ತೋಟಗಳನ್ನ ಬೆಳೆದಿರ್ತಕ್ಕಂಥವ್ರು, ಯಾರು ಎಕ್ಸ್ಪೀರಿಯನ್ಸ್ ರೈತರಿದ್ದಾರೆ, ಯಾರು ಬಂದು ನೋಡ್ಕೊಂಡು ಹೋಗಬೇಕು. ಆಸಕ್ತಿ ಇರಬೇಕು. ನೀವು ದಾಳಿಂಬೆಯನ್ನು ಹಾಕಿ ಇನ್ನೇನೋ ಬೇರೆ ಬೇರೆ ಕೆಲಸವನ್ನು ಮಾಡ್ತೀವಿ, ಇದು ಯಾರು ಆಳುಗಳು ಮಾಡಿಸ್ತೀನಿ, ಅದು ಆಗೋದಿಲ್ಲ. ಎವರೆಡೆ ಬಂದು
ತೋಟಕ್ಕೆ ಬಂದು ವಿಸಿಟ್ ಮಾಡಿ ಒಂಥರ ಏನಂದರೆ ಅವಿನಾಭಾವ ಸಂಬಂಧ ಇಟ್ಕೋಬೇಕು ಗಿಡದ ಜೊತೆ ಮಾತಾಡ್ತಕ್ಕಂಥದ್ದನ್ನು ಆ ಸಂಪರ್ಕ ಇಟ್ಕೊಂಡಾಗ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಸೊ ನೀವು ಬಂದು ನೀರಾವರಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಸರ್? ನಾವು ಹನಿ ನೀರಾವರಿ ನೀವು ನೋಡ್ಬೋದು, ನೀವು ಅಂದರೆ ಡ್ರಿಪ್ ಇರಿಗೇಷನ್ ಅನ್ನು ಮಾಡಿದ್ದೀವಿ. ಹನಿ ನೀರಾವರಿ ಅಂತ ಕರಿತೀವಿ. ಅದಕ್ಕೆ ಸರ್ಕಾರದ ಸಬ್ಸಿಡಿ ಕೂಡ ಇದೆ ಅದರಲ್ಲಿ. ಇವಾಗೆಲ್ಲ ಏನು 80% ಸಬ್ಸಿಡಿ ಇದೆ ಅದಕ್ಕೆ. ಮತ್ತು ನಾವು ಮೇಲ್ಗಡೆ ಹಾಕ್ಬೋದು, ನೀವು ನೋಡ್ಬೋದು. ಮೇಲ್ಗಡೆ ಸಮ್ಮರ್ ಜಾಸ್ತಿ ಬರೋದಾದರೆ ನಮಗೆ ಕ್ವಾಲಿಟಿ ಬರಬೇಕು, ಈ ಕಾಯಿ ಕಲರ್ ಚೇಂಜ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ತೆಗಿತೀವಿ ನಾವು. ಮೇಲ್ಗಡೆ ಮೆಸ್ನ ಹಾಕ್ತೀವಿ, ಆಡ್ತೀವಿ. ಮತ್ತು ಕೆಳಗಡೆ ಕಳೆ ಬರುತ್ತೆ, ಕೆಲವರು ಕಳೆ ಔಷಧಿ ಹೊಡಿತಾರೆ. ನಾವು ಕಳೆ ಔಷಧಿ ಹೊಡಿಬಾರ್ದು ಅನ್ನೋ ಕಾರಣಕ್ಕಾಗಿ ಟಾರ್ಪಲ್ ಇದೆ ಒಳಗಡೆ, ಅದನ್ನ 2 ಸೈಡ್ ಹಾಕ್ಬಿಡ್ತೀವಿ. ಅದನ್ನ ತೆಗಿತೀವಿ, ಅದು ಮರ್ಚಿಕ್ಕಿದೀವಿ. ಗೊಬ್ಬರ ಎಲ್ಲ ಹಾಕಿದಾದ್ಮೇಲೆ ಅದನ್ನ ಹತ್ ಕಡೆ ಒಂದೊಂದು ಪದ್ರ ತೆಗೆದು ಬಿಡ್ತೀವಿ. 15 ದಿವಸ ಅದಕ್ಕೆ ಹಾಕ್ತಿವಿ, ಇನ್ನು 15 ದಿವಸಕ್ಕೆ ಈ ಬೈಲ್ಗೆ ಹಾಕ್ತಿವಿ. ಅದು ಕೂಡ ಅಲ್ಲೂ ಕೂಡ ಕಳೆ ಹೊರಟೋಗುತ್ತೆ. ಅದೊಂದು ವಾರ ಇದ್ರೆ ಕಳೆ ಸತ್ತೋಗುತ್ತೆ ಅಲ್ಲೇನೆ. ಆ ರೀತಿಯಾಗಿ ಮಾಡ್ತಾ ಇದ್ದೀವಿ ನಾವು. ಕಳೆ ಔಷಧಿ ಕೂಡ ಹೆಚ್ಚು ಯೂಸ್ ಮಾಡೋದಿಲ್ಲ. ಕಳೆ ಔಷಧಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಬೇರುಗಳಿಗೆ ಇವನು ದಾಳಿಂಬೆ ಗಿಡದ ಬೇರು ಎಲ್ಲ ಕಡೆ ಕೂಡ ಮೇಲೆ ಇರ್ತದೆ, ತುಂಬ ಒಳಗಡೆ ಹೋಗೋದಿಲ್ಲ ಅದು. ಅದಕ್ಕೆ ನೇರವಾಗಿ ಬೇರುಗಳ ಮೇಲೆ ಪರಿಣಾಮ ಬೀರೋದ್ರಿಂದ ವಿಲ್ಡ್ ಜಾಸ್ತಿ ಆಗ್ತಕ್ಕಂಥ ಪ್ರಮಾಣ ಹೆಚ್ಚಾಗ್ತದೆ. ನಮ್ಮಲ್ಲಿ ಬಹುಶಃ ಅದು ಕೂಡ ಕಾರಣ ಇರ್ಬೋದು, ನಮ್ದು ಗಿಡ ಹೋಗದೆ ಇರೋದಕ್ಕೆ ಅದು ಒಂದು ಕಾರಣ ಇರ್ಬೋದು. ಈಗ ಕಾಯಿ ಕಿತ್ತಾಗಿದೆ ಸರ್, ಈಗ ಗೊಬ್ಬರ ಯಾವಾಗಿಂದ ಕೊಡ್ತಾರೆ ನೆಕ್ಸ್ಟ್? ಈಗ ಹೂವು ಮತ್ತೆ ಕಾಯಿ ಇಲ್ಲ ಇವಾಗ ಇಮಿಡಿಯೇಟ್ ಆಗಿ ಈ ವಾರದಲ್ಲಿ ಸ್ಟಾರ್ಟ್ ಮಾಡ್ತೀವಿ ನಾವು. ದನಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ನೋಡ್ಬೋದಲ್ಲ, 50 ಲೋಡ್ ಸ್ಟಾಕ್ ಇದೆ, ಹೊಡಿಸಿದೀವಿ. ಅದಕ್ಕೋಸ್ಕರನೇ ನಾವು ಟ್ರ್ಯಾಕ್ಟ್ರಲ್ಲಿ ಒಂದು ಇದು ಬರುತ್ತೆ, ಏನು ಒಂಟಿನೇಗ್ಲು ಟ್ರ್ಯಾಕ್ಟ್ರಿಗೆ. ಆ ಟ್ರ್ಯಾಕ್ಟರ್ ಒಂಟಿನೇಗ್ಲಿ ಸೈಡಿಗೆ ಹೋಗಿ ಪಾಳಿಸ್ಬಿಟ್ಟು ಗೊಬ್ಬರವನ್ನು ಆ ಸಾಲ್ಗೆ ಹಾಕ್ಬಿಡ್ತೀವಿ. 2 ಸೈಡ್, ಬೋತ್ ಸೈಡು 2 ಸೈಡು ಕೂಡ ಗೊಬ್ಬರವನ್ನು ಲಾಟ್ ಮಾಡ್ತೀವಿ. ಒಂದ್ಸರಿಗೆ 4.5 ಎಕರೆ 50 ಲೋಡ್ ಗೊಬ್ಬರ, ದನ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀವಿ ನಾವು. ಆಮೇಲೆ ಗಿಡಕ್ಕೆ ಸಪೋರ್ಟ್ ಆಗಿ ಇನ್ನೂ ಒಂದು ಕೋಲ್ ಇಟ್ಟಿದ್ರೆ ಅದು ಅವಾಗ್ಲಿಂದನೂ ಹಂಗೆ ಇದೆ. ಟಿಶ್ಯೂ ಗಿಡ ಹಾಕಿದಾಗ ಅದು ಅಳ್ಳಾಡುತ್ತೆ, ಗಾಳಿಗೆ ಆಗೋದ್ರಿಂದ ಅದು ಕಸಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅಂತ ಆ ಕಡ್ಡಿ ಸಪೋರ್ಟ್ ಉಳಿದ್ವು ನಾವು. ಅವಾಗ ನಾಟಿ ಮಾಡಿ ಸಸಿನ ಎಷ್ಟು ತಿಂಗಳಿಗೆ ಮೊದಲನೇ ಒಂದು ವರ್ಷ ಬೇಕು. ಒಂದು ವರ್ಷಕ್ಕೆ ಫಸ್ಟ್ ಫಸಲು ತಗೋಬಹುದು 1 ವರ್ಷಕ್ಕೆ ನಾವು. ಸೊ ನೀವು 3 ವರ್ಷ ಆಗಿದೆ, 2 ಫಸಲು ತಗೊಂಡು. ಹೌದು. ಆಮೇಲೆ ಮೇಜರ್ ಆಗಿ ಇನ್ನೊಂದೇನಂತಂದ್ರೆ, ಈ ಗಿಡ ಹೋಗ್ಬಾರ್ದು ಅಂದ್ರೆ ಲ್ಯಾಂಡ್ಸ್ಕೇಪಿಂಗು ಇಳಿಜಾರು ಪ್ರದೇಶ ಮಾಡಬೇಕು. ಮಳೆ ನೀರು ಬಿದ್ದಂತ ನೀರು ನಿಲ್ಬಾರ್ದು ಎಲ್ಲೂ ಕೂಡ. ನೀರು ನಿಲ್ತ್ರೆ ಈ ಬಾರಿ ನೀರು ನಿಂತ್ರೆ ನೆಕ್ಸ್ಟ್ ಇಯರ್ ಗಿಡ ಹೋಗುತ್ತೆ ಅಲ್ಲಿ. ಹೈಟಲ್ ಇದೆ. ಮತ್ತೆ ಈ ಗಿಡ ನಮ್ಮ ಭೂಮಿ ಲ್ಯಾಂಡ್ಸ್ಕೇಪಿಂಗ್ ಕೂಡ ನಾವು ಇಳಿಜಾರು ಮಾಡಿದೀವಿ, ಪೂರ್ತಿ ಲ್ಯಾಂಡ್ಸ್ಕೇಪಿಂಗ್ ನ ಇಳಿಜಾರು ಮಾಡಿದೀವಿ. ಎಲ್ಲೇ ನೀರು ಬಿದ್ದರೂ ಕೂಡ ಒಂದು ಡ್ರಾಪ್ ನೀರು ಕೂಡ ಇರೋದಿಲ್ಲ, ಮಳೆ ನೀರು. ಆಮೇಲೆ ಮಳೆ ನೀರು ಜಾಸ್ತಿ ಹಿಡ್ಕೊಂತವ್ರೆ ಆ ಟಾರ್ಪಲ್ ಬಿಚ್ತೀವಿ ನಾವು, ಟಾರ್ಪಲ್ ಬಿಚ್ಚಿ ಹಾಕ್ಬಿಡ್ತೀವಿ ನಾವು. ಆ ಮಳೆ ನೀರು ಅವಾಗ ಬುಡಕ್ಕೆ ಮತ್ತೆ ಮತ್ತೊಂದು ಯಾವುದೇ ನೀರು ಬೀಳೋದಿಲ್ಲ, ಬಿದ್ದಿದ್ದ ನೀರು ಬೈಲಿಗೆ ಬರುತ್ತೆ, ಬೈಲ್ ನೀರು ಹೊರಟೋಗುತ್ತೆ, ಸರಾಗೋಗಿ ಹೊರಟೋಗುತ್ತೆ. ಸೊ ಈಗ ದಾಳಿಂಬೆ ಯಾರಾದ್ರೂ ಹೊಸದಾಗಿ ಹಾಕೋರಿಗೆ ನೀವು ಹೇಳೋದು ಏನಾದ್ರು ಟಿಪ್ಸ್ ಅಂದ್ರೆ ಏನು ಹೇಳ್ಬೋದು ಸರ್? ನೋಡಿ, ಇದು ಆದಾಯ ಬರ್ತದೆ, ಎಲ್ಲರೂ ಕೂಡ ಮಾಡ್ಬೋದು, ದಾಳಿಂಬೆಯನ್ನು ಮಾಡ್ಬೋದು, ತುಂಬ ವರ್ಕ್ ಏನಿಲ್ಲ. ಆದರೆ ಹೆಂಗ್ ಮಾಡಬೇಕು ಅಂತಕ್ಕಂಥದ್ದನ್ನ ಎಕ್ಸ್ಪೀರಿಯನ್ಸ್ ರೈತರ ಹತ್ರ ಹೋಗಿ, ತೋಟಕ್ಕೆ ಹೋಗಿ ಖುದ್ದು ತಿಳ್ಕೊಳ್ಬೇಕು. ಆಮೇಲೆ ಡಾಕ್ಟರ್ ಸಜೆಸ್ಟ್ ಕೂಡ ಮಾಡ್ತಾರೆ, ಕೆಲವರು ಬಂದು ತೋಟಕ್ಕೆ. ಅವ್ರಿಗೇನೊಂದು ತಿಂಗಳಿಗೆ ಇಷ್ಟು ಫೀಸ್ ಅಂತ ಫಿಕ್ಸ್ ಮಾಡಿದ್ರೆ, ಒಂದು ವಿಸಿಟ್ಗೆ ಇಷ್ಟು ಅಂತಂದರೆ ಅವ್ರು ಕೂಡ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ. ಮತ್ತು ದಾಳಿಂಬೆ ಹಾಕಕ್ಕೆ ಮೊದಲು ಮಣ್ಣು ಪರೀಕ್ಷೆಯನ್ನು ಮಾಡಬೇಕು, ನಮ್ಮ ಮಣ್ಣಿಗೆ ಇದು ಸೂಕ್ತ ಆಗಿದೆಯಾ ಇಲ್ಲ ಅಂತಕ್ಕಂಥದ್ದು. ಮತ್ತು ಎರಡನೇದು ಲ್ಯಾಂಡ್ಸ್ಕೇಪಿಂಗ್ ಕೂಡ ಇಳಿಜಾರು ಪ್ರದೇಶದಲ್ಲಿ ಇರಬೇಕು ಸ್ವಲ್ಪ. ಇದು ಹೆಚ್ಚು ನೀರು ಕೇಳೋದಿಲ್ಲ ದಾಳಿಂಬೆ. ಎಲ್ಲರೂ ತಪ್ಪು ಕಲ್ಪನೆ, ಅದು ನೀರು ಭಾಳ ಬೇಕಾಗುತ್ತೆ ಹಾಗೆ ಅಂತ. ಅದು ಆ್ಯಕ್ಚುಲಿ ಡ್ರೈ ಏರಿಯಾದಲ್ಲೇ ಭಾಳ ಒಳ್ಳೇದಿದು, ತುಂಬ ಬಿಸಿಲಿಗೆ ಇದ್ರೇ ಒಳ್ಳೇದಿದು ಬರ್ತಕ್ಕಂಥದ್ದು, ದಾಳಿಂಬೆ ಬರ್ತಕ್ಕಂಥದ್ದು. ಸೊ ಆ ಕಾರಣಕ್ಕೆ ಮತ್ತೆ ತೋಟದಲ್ಲಿ ಹೆಚ್ಚು ಸಮಯ ಕಳೆ ಅಂತರೂ ಬೆಳೆದ್ರೆ ಒಳ್ಳೇದು, ಒಳ್ಳೆ ಲಾಭದಾಯಕವಾದಂತ ಬೆಳೆ ಇದು. ಈಗ ಸಾಮಾನ್ಯವಾಗಿ ದಾಳಿಂಬೆ ಬೆಳಿಬೇಕಾದ್ರೆ ಏನ್ ಸಮಸ್ಯೆಗಳು ಬರ್ಬೋದು ಸರ್ ರೈತರಿಗೆ? ಮೇಜರ್ ಆಗಿ ಬರ್ತಕ್ಕಂಥ ಸ್ವಲ್ಪ ಆರ್ಥಿಕವಾಗಿ ಸ್ವಲ್ಪ ಹೆಚ್ಚು ದುಡ್ಡು ಬೇಕಾಗುತ್ತದೆ ಅಂತಕ್ಕಂಥದ್ದು ಕ್ರೂಷಿಯಲ್ ಆಗಿ. ಮತ್ತು ಟೆಕ್ನಾಲಜಿಯನ್ನು ಬಳಸ್ಕೊಳ್ಬೇಕು. ಔಷಧಿ ಹೊಡಿಲಿಕ್ಕೆ ಟ್ರಾಕ್ಟರ್ ತಗೊಳ್ಬೇಕು, ಟಿಲ್ಲರ್, ಮತ್ತೆ ಬೂಮರ್ ಬೇಕು. ಮತ್ತೆ ಡ್ರಿಪ್ ಇರಿಗೇಷನ್, ವಾಟರ್ ಕಟ್ಟೋದು ಮಾಡಬಾರ್ದು, ಡ್ರಿಪ್ ಇರಿಗೇಷನ್ಗೆ ಸಬ್ಸಿಡಿ ಸಿಗ್ತದೆ, ಅದನ್ನ ಬಳಸ್ಕೊಳ್ಬೇಕು. ಡೆವಲಪ್ಮೆಂಟ್ ಕಾಂಪೌಂಡ್ ಮಾಡ್ಲಿಕ್ಕೆ ಎಲ್ಲ ಬೇಲಿಯನ್ನು ಹಾಕ್ಲಿಕ್ಕೆ ಕೂಡ ಬ್ಯಾಂಕಲ್ಲಿ ಲೋನ್, ಸಬ್ಸಿಡಿ ಲೋನ್ ಸಿಗ್ತದೆ. ಟ್ರಾಕ್ಟರ್ ಕೂಡ ಲೋನ್ ಸಿಗ್ತದೆ. ಮತ್ತೆ ನಮ್ಮ IHR ಅಂತ ಹೇಳ್ಬಿಟ್ಟು ಹೆಸರುಗಡದಲ್ಲಿದೆ, ಅವರು ಕೂಡ ಡಾಕ್ಟರ್ಸ್ಗೆ ಹೋಗಿ ಏನೇ ಡಿಸೀಸ್ ಬಂದ್ರೆ, ಮತ್ತೊಂದೇನೇ ಬಂದ್ರು ಕೂಡ ಅವ್ರು ಕೂಡ ಇಮಿಡಿಯೇಟ್ ಆಗಿ ಅವ್ರ ಸಹಾಯ ತಗೋಬಹುದು. ನಾವು ಅವ್ರ ತೋಟಕ್ಕೂ ಬರ್ತಾರೆ, ಅವ್ರು ಹೋಗಿ ಅಲ್ಲೇ ಪರೀಕ್ಷೆಯನ್ನು ಕೂಡ ಮಾಡಬಹುದು. ಮಣ್ಣು ಪರೀಕ್ಷೆಯನ್ನು ಕೃಷಿ ಇಲಾಖೆಯಿಂದ ಮಾಡಿಸ್ಬೋದು. ಇದು ಸರ್ಕಾರದಿಂದ ಬಹಳ ಸೌಲಭ್ಯಗಳು ಕೂಡ ಇವಾಗಿದೆ.